ಬಾಗಲಕೋಟೆ ನಗರ ಮತ್ತೆ ಉದ್ವಿಗ್ನ. ಈಗ ಹಿಂದೂ ಸಂಘಟನೆಗಳ ಸಭೆ ಬಳಿಕ ಲಾಠಿ ಚಾರ್ಜ್ ಆಗಿದೆ. ಬಾಗಲಕೋಟೆ ನಗರ ಮತ್ತೆ ಉದ್ವಿಗ್ನ ಸ್ಥಿತಿ. ಹಿಂದೂ ಸಂಘಟನೆಗಳ ಸಭೆ ಬಳಿಕ ಲಾಠಿ ಚಾರ್ಜ್ ಆಗಿರುವಂತದ್ದು. ನಿಷೇಧಾಜ್ಞೆ ಮೀರಿ ಹಿಂದೂ ಸಂಘಟನೆಗಳ ಪ್ರತಿಭಟನೆ ಆಗ್ತಿದೆ. ಅಂಗಡಿ ಮುಂಗಟ್ಟು ಬಂದ್ ಮಾಡಿಸಲು ಯತ್ನವಾಗಿದೆ. ಈ ವೇಳೆ ಗುಂಪು ಚದುರಿಸಲು ಲಾಠಿ ಬೀಸಿದ್ದಾರೆ ಪೊಲೀಸರು. ಗುಂಪು ಸೇರಬಾರದು ಎಂಬಂಥ ಪೊಲೀಸರ ಮನವಿಗೆ ಡೋಂಟ್ ಕೇರ್ ಅಂದಿದ್ದಾರೆ. ಈ ಹಂತದಲ್ಲಿ ಯುವಕರ ಗುಂಪನ್ನ ಚದುರಿಸಲು ಪೊಲೀಸರ ಬಲ ಪ್ರಯೋಗವಾಗಿದೆ. ಬಾಗಲಕೋಟೆ ನಗರ ಮತ್ತೆ ಉದ್ವಿಗ್ನ ಸ್ಥಿತಿಯಲ್ಲಿದೆ. ಈಗ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿವೆ. ಸಭೆ ಬಳಿಕ ಲಾಠಿ ಚಾರ್ಜ್ ಆಗಿದೆ. ನಿಷೇಧಾಜ್ಞೆ ಮೀರಿ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿರೋ ಕಾರಣ ಜೊತೆಗೆ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸಲು ಪ್ರಯತ್ನ ಮಾಡಿದ್ರಂತೆ. ಈ ವೇಳೆ ಗುಂಪನ್ನ ಚದುರಿಸಲು ಪೊಲೀಸರು ಲಾಠಿ ಬೀಸಿದ್ದಾರೆ. ಗುಂಪನ್ನ ಸೇರಬಾರದು ಅನ್ನುವಂಥ ಪೊಲೀಸರು ಮನವಿ ಏನಿತ್ತು ಅದಕ್ಕೂ ಕೂಡ ಡೋಂಟ್ ಕೇರ್ ಅಂದಿದ್ದಾರೆ. ಈ ಹಂತದಲ್ಲಿ ಯುವಕರ ಗುಂಪನ್ನ ಚದುರಿಸೋದಕ್ಕೆ ಪೊಲೀಸರ ಬಲ ಪ್ರಯೋಗವಾಗಿದೆ. ನಿಷೇಧಾಜ್ಞೆ ಇತ್ತು. ಎಸ್, ಬಾಗಲಕೋಟೆ ನಗರ ಉದ್ವಿಗ್ನ ಪರಿಸ್ಥಿತಿ ಆಗಿದೆ. ಈ ಲಾಠಿ ಚಾರ್ಜ್ ಆದ ನಂತರವೂ ಕೂಡ ಕಲ್ಲು ತೂರಾಟ ಆಗಿರುವಂಥದ್ದು. ನಿಷೇಧಾಜ್ಞೆ ಇದೆ. ಇದನ್ನ ಮೀರಿ ಹಿಂದೂ ಸಂಘಟನೆಗಳು ಪ್ರತಿಭಟನೆಗಿಳಿದಿದ್ದಾರೆ. ಮನವಿ ಮಾಡಿದ್ದಾರೆ ಪೊಲೀಸರು. ನಿಷೇಧಾಜ್ಞೆ ಇದೆ, ಗುಂಪು ಸೇರಬೇಡಿ, ಪ್ರತಿಭಟನೆಗೆ ಅವಕಾಶವಿಲ್ಲ ಅಂತ. ಆದ್ರೂ ಕೂಡ ಪೊಲೀಸರು ಈ ಮನವಿಗೂ ಕೂಡ ಡೋಂಟ್ ಕೇರ್ ಅನ್ನುವಂತಹ ಪರಿಸ್ಥಿತಿ ಉಂಟಾಗಿದೆ. ಪ್ರತಿಭಟನೆ ಮಾಡುವಂತಹ ವೇಳೆ ಗುಂಪನ್ನು ಚದುರಿಸೋದಕ್ಕೆ ಪೊಲೀಸರು ಬಲ ಪ್ರಯೋಗ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಎಸ್ ಆನಂದ್, ಈಗ ಬಾಗಲಕೋಟೆಯ ಪರಿಸ್ಥಿತಿಯನ್ನ ನಾವು ದೃಶ್ಯಗಳಲ್ಲಿ ನೋಡ್ತಿದ್ದೀವಿ. ಪರಿಸ್ಥಿತಿ ಉದ್ವಿಗ್ನವಾಗ್ತಿದೆ. ಪೊಲೀಸರು ಕೂಡ ಸಾಕಷ್ಟು ರೀತಿಯಲ್ಲಿ ಲಾಠಿಯನ್ನ ಬಳಸಿ ಗುಂಪನ್ನ ಚದುರಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಯಾಕೆ ಆಯ್ತಿದು? ಏನಿದರಿಂದ ಇತ್ತು ಕಾರಣ? ಈ ಲಾಠಿ ಚಾರ್ಜ್ ಆದ ನಂತರ ಪರಿಸ್ಥಿತಿ ಏನಾದ್ರೂ ತಿಳಿಗೊಳ್ತಾ ಹೇಗೆ? ಮಂಜರಿ, ಏನು ಅಂದ್ರೆ ಈ ಕಳೆದ ರಾತ್ರಿಯಿಂದ ಬಾಗಲಕೋಟೆ ನಗರದಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ನಡೆದಿರುವಂತಹ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಬಗ್ಗೆ ಒಂದು ಮಾಹಿತಿ ಕೇಳಿ ಬಂತು. ಈ ಬಗ್ಗೆ SP ಅವರು ಸಹ ಒಂದು ಸ್ಪಷ್ಟನೆ ನೀಡಿದ್ದಾರೆ. ಮತ್ತೆ ಈ ಸಂಬಂಧ 8 ಜನರನ್ನು ಸಹ ಈಗಾಗಲೇ ಬಂಧನ ಮಾಡಿ ಅವರಿಗೆ ಏನು ವಶಕ್ಕೆ ತೆಗೆದುಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಏನು ಈಗ ನಿಷೇಧಾಜ್ಞೆ ಜಾರಿ ಮಾಡಿದ್ದರ ಹಿನ್ನೆಲೆಯೂ ಸಹ ಏನು ಹಿಂದೂ ಸಂಘಟನೆಯ ಮುಖಂಡರು ರಾಜ್ಯಸಭಾ ಸದಸ್ಯರಾಗಿರುವಂತಹ ನಾರಾಯಣ ಸಾಬ್ ಬಾನಗೇರ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಸಿದ್ರು. ಆ ಸಭೆಯಲ್ಲಿ ಏನು ಒಂದು ನಿರ್ಧಾರ ಮಾಡಿದ್ರು ಅಂದ್ರೆ ಏನು ನಾಳೆವರೆಗೂ ನೀವು 144 ಸೆಕ್ಷನ್ ಹಾಕಿದ್ರೆ ಅದು ಹಿಂದಕ್ಕೆ ತೆಗೆಯಬೇಕು. ಮತ್ತೆ ಆ ಮಸೀದಿ ಒಳಗೆ ಎಷ್ಟು ಜನ ಸೇರ್ಕೊಂಡಿದ್ರು ಅವರ ಮೇಲೆ ಮತ್ತೆ ಅದರ ಮಸೀದಿ ಸಂಬಂಧಪಟ್ಟಂತ ಮುಖಂಡರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಅವರನ್ನು ಬಂಧನ ಮಾಡಬೇಕು. ಜೊತೆಗೆ ಮಸೀದಿ ಒಳಗೆ ಕಲ್ಲು ಯಾವ ತರ ಬಂದು ಮತ್ತೆ ಚಪ್ಪಲಿ ಎಲ್ಲ ಎಷ್ಟಿತ್ತು ಅಲ್ಲಿಂದ ಬಂದಿದೆ, ಅದಕ್ಕೆ ಯಾರ ಮೇಲೆ ನಾವು ಕ್ರಮ ತೆಗೆದುಕೊಂಡು ಈ ಎಲ್ಲಾ ನಮ್ಮ ಸ್ಪಷ್ಟನೆ ನೀಡಿದ ನಂತರ ನಾವು ಪ್ರತಿಭಟನೆ ಹಿಂದಕ್ಕೆ ತಕ್ಕೊಂತೀವಿ. ಇಲ್ಲಾಂದ್ರೆ ಮತ್ತೆ ನಾವು ಮುಂದೆ ನಾಳೆವರೆಗೂ ಸಾಯಂಕಾಲವರೆಗೂ ನಿಮ್ಗೆ ಕಾಲಾಗಿಸ್ಕೊಡ್ತೀವಿ. ಒಂದ್ ವೇಳೆ ನೀವು ಕಾಲಾಗಿಸೋ ಸ್ಪಷ್ಟನೆ ನೀಡದೇ ಇದ್ದಾರೆ ನಾಡ್ದು ಮತ್ತೆ ಸಭೆ ಸೇರಿ ಇಡೀ ಮತ್ತೆ ಮುಂದೆ ಬಾಗಲಕೋಟೆ ಬಂದ್ ಕರೆಗೂ ನೀಡುವಂತ ವಿಚಾರ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಏನು ಸಭೆ ಬಳಿಕ ಎಲ್ಲ ಯುವಕರು ಸೇರಿಕೊಂಡು ಏನು ಅಂಗಡಿ ಮುಗ್ಗಟ್ಟು ಬಂದ್ ಮಾಡಿಸೋ ಪ್ರಯತ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಮನವಿ ಮಾಡಿದ್ರು, ನೀವು ಪ್ರತಿಭಟನೆ ಮಾಡೋ ಅವಕಾಶ ಇಲ್ಲ, ಈಗ ಮನೆಗೆ ಹೋಗಿ ಆಮೇಲೆ ನಾವೆಲ್ಲ ನಮ್ ಏನ್ ಕ್ರಮ ತಗೋಬೇಕೆಲ್ಲ ತೆಗೆದುಕೊಂತ ಅಂತ ಹೇಳಿದ್ರು ಸಹ ಪ್ರತಿಭಟನೆ ಮುಂದಾದಾಗ ಕೆಲ ಕಡೆ ಒಂದು ಕಲ್ಲು ತೂರಾಟ ಸಹ ಆಯ್ತು. ಈ ಸಂದರ್ಭದಲ್ಲಿ ಪೊಲೀಸರು ಸಹ ಒಂದು ಲಘು ಲಾಠಿ ಚಾರ್ಜ್ ಮಾಡಿ ಗುಂಪನ್ನು ಚದುರಿಸುವ ಪ್ರಯತ್ನ ಸಹ ಮಾಡಿದ್ರು. ಹೀಗಾಗಿ ಗುಂಪನ್ನು ಏನು ಚದುರಿಸಲು ಪೊಲೀಸರು ಒಂದು ಹರಸಾಹಸ ಮಾಡ್ತಿದ್ರು. ಕೊನೆಗೆ ಏನು ಮುಖಂಡರು ಮತ್ತು ಅವರ ಮನೆಯ ಮೇರೆಗೆ ಈಗಾಗಲೇ ಯುವಕರೆಲ್ಲ ನಿಮ್ಮ ಮನೆಗೆ ಹೋಗಿ ಆಮೇಲೆ ಇದು ವಿಚಾರ ಮಾಡೋಣ ಅಂತ ಹೇಳಿದ ಬಳಿಕ ಎಲ್ಲರೂ ಈಗ ಅವ್ರವ್ರ ಮನೆಗೆ ಹೋಗ್ತಾ ಇದ್ದಾರೆ.
ಪರಿಸ್ಥಿತಿ ಈಗ ಸ್ವಲ್ಪ ತಿಳಿಗೋಸ್ತಾ ಇದೆ. ಆದ್ರೂ ಸಹ ಇದು ಬೂದಿ ಮುಚ್ಚಿದ ಕೆಂಡನಂತೆ ಇದೆ ಅಂತ ಹೇಳ್ಬೋದು ಮಂಜರಿ. ಓಕೆ, ಅಲ್ಲ ಈಗ ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿ ಯಾರನ್ನಾರು ಅರೆಸ್ಟ್ ಮಾಡಿದಾರಾ? ಅರೆಸ್ಟ್ ಮಾಡುವಂತಹ ಸಂದರ್ಭ ಏನಾದ್ರು ಉಂಟಾಯ್ತಾ? ಅಥವಾ ಈ ತರ ಈ ಒಂದು ಶಿವಾಜಿ ಮಹಾರಾಜರ ಜಯಂತಿ ಬಂದಾಗ ಈ ತರ ಒಂದು ಕೋಮು ಗಲಭೆ ಆಗೋದು ಅಥವಾ ಈ ತರ ಪ್ರತಿಭಟನೆ ಮಾಡೋದು ಇದೇ ಮೊದಲ, ಅಥವಾ ಹೋದ ಬಾರಿಯೂ ಈ ತರದ್ದೇನಾದ್ರೂ ಆಗಿತ್ತಾ ಅಂತ? ಬಾಗಲಕೋಟೆಯಲ್ಲಿ ಇತಿಹಾಸ ನೋಡಬೇಕಾದ್ರೆ ಈ ಹಿಂದೆ ಇಂತಹ ಗಲಾಟೆಗಳು ಮತ್ತು ಕೋಮು ಗಲಭೆಗಳು ಉಂಟಾಗ್ತಿತ್ತು. ಆದ್ರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿತ್ತು. ಆದ್ರೂ ಸಹ ಈ ಕಳೆದ ದಿನ ಆಗಿದ್ದರ ಹಿನ್ನೆಲೆಯಲ್ಲಿ ಮತ್ತಷ್ಟು ಇದು ತಿರುವು ಪಡೆದುಕೊಂಡಂತ ಹೇಳ್ಬೋದು. ನಿನ್ನೆ ಘಟನೆ ಸಂಬಂಧಪಟ್ಟಂತೆ 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇಂದು ಬೆಳಿಗ್ಗೆ ಪ್ರತಿಭಟನೆ ಸಂಬಂಧಪಟ್ಟಂತೆ ಇನ್ನೂ ಯಾರಿಗೂ ಅರೆಸ್ಟ್ ಮಾಡಿಲ್ಲ. ಈ ಮಧ್ಯೆ ಏನು ಹಿಂದೂ ಮುಖಂಡರು ಇದ್ದಾರೆ, ಏನು ಮರಾಠ ಸಮಾಜದ ಹಿತಸಂಚಕರ ವೇದಿಕೆ ಅಂತ ಇದೆ, ಅವರು ಅಧ್ಯಕ್ಷರು ಮಾರುತಿರಾವ್ ಶಿಂದೆ ಅಂತ ಇದ್ದಾರೆ. ಅವರ ನೇತೃತ್ವದಲ್ಲಿ ಈಗ ಒಂದು ಕಂಪ್ಲೇಂಟ್ ಕೊಡಕ್ಕೂ ಸಹ ಅವರು ಪೊಲೀಸ್ ಠಾಣೆ ಹೋಗಿದ್ದಾರೆ. ಆ ಮಸೀದಿ ಸಂಬಂಧಪಟ್ಟಂಗೆ ಅವ್ರ ಮುಖಂಡರ ಮೇಲೆ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ, ಅಲ್ಲಿವರೆಗೂ ನಾವು ಹೋರಾಟ ನಿಲ್ಲಲ್ಲ ಅಂತ ಹೇಳಿ ಅವರೊಂದು ಕಂಪ್ಲೇಂಟ್ ಕೊಡಲು ಮುಂದಾಗಿದ್ದಾರೆ. ಮುಂದೆ ಇದು ಯಾವ ಹಂತಕ್ಕೆ ತಿರುವು ತೆಗೆದುಕೊಳ್ಳುತ್ತೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ಮಂಜರಿ. ಓಕೆ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. कल भी तो